ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ಈ ಮೊದಲಿನ ಅವಧಿಯಲ್ಲಿ ನಗರ ಸಮಾಜ ಅಧ್ಯಯನದ ಒಂದು ಪರಿಚಯ, ಅರ್ಥ ಮತ್ತು ವ್ಯಾಖ್ಯೆಗಳ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಗರ ಸಮಾಜದ ಗುಣಲಕ್ಷಣಗಳ ಕುರಿತು ಚರ್ಚಿಸೋಣ. Dear students, welcome to sociology class. In previous class, we already discussed about the introduction part and meaning definition of the study of urban society. Today, we will discuss the features of urban society. ನಗರ ಸಮುದಾಯದ ವಿವಿಧ ಗುಣಲಕ್ಷಣಗಳನ್ನು ಹಲವಾರು ಸಮಾಜಶಾಸ್ತ್ರಜ್ಞರು ದಾಖಲಿಸಿದ್ದಾರೆ. ಅವುಗಳಲ್ಲಿರುವಂಥ ಕೆಲವೊಂದು ಪ್ರಮುಖ ಗುಣಲಕ್ಷಣಗಳನ್ನು ನಾವೀಗ ಚರ್ಚಿಸೋಣ. Dear students, many sociologists highlight the different characteristics of urban community. Among these, we will discuss some important features of urban community. ನಗರ ಸಮುದಾಯದ ಮೊದಲನೆಯ ಗುಣಲಕ್ಷಣ ಸಾಮಾಜಿಕ ಭಿನ್ನತೆ ಮತ್ತು ವೈವಿಧ್ಯತೆ. ನಗರ ಪ್ರದೇಶಗಳಲ್ಲಿ ತೌಲನಿಕವಾಗಿ ನೋಡಿದಾಗ ಕೆಲವೊಂದು ಅನುಕೂಲತೆಗಳಿದ್ದರೆ ಕೆಲವೊಂದು ವಿಷಯಗಳಲ್ಲಿ ಸ್ಪರ್ಧೆ ಏರ್ಪಟ್ಟಿರುವಂಥದ್ದನ್ನು ಕಾಣ್ತೀವಿ. ಈ ಥರ ಅನುಕೂಲಗಳು ಜೊತೆಗೆ ಸ್ಪರ್ಧೆ ಎರಡನ್ನೂ ಹೊಂದಿರೋದರಿಂದ ಇದೊಂದು ವಿಷಮ ಪರಿಸರದಿಂದ ಕೂಡಿರುವಂಥ, ವೈಷಮ್ಯತೆಯಿಂದ ಕೂಡಿರುವ ಅಥವಾ ಭಿನ್ನತೆಯಿಂದ ಕೂಡಿರುವಂಥ ಸಮುದಾಯ ಅಂತ ಕರಿತೀವಿ. ಇಲ್ಲಿ ವೈವಿಧ್ಯಮಯವಾಗಿರುವಂಥ ಜನರು ವಿಭಿನ್ನವಾಗಿರುವಂಥ ವೃತ್ತಿಗಳಲ್ಲಿ ವಿಭಿನ್ನವಾಗಿರುವಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದರಲ್ಲಿ ತೊಡಗಿಕೊಂಡಿರುವುದು ಸರ್ವೇ ಸಾಮಾನ್ಯ. ಕೆ ಡೇವಿಸರು ಒಂದು ಮಾತನ್ನು ಹೇಳ್ತಾರೆ, ನಗರವೆಂಬುದು ವಿವಿಧ ಜನಾಂಗಗಳು, ಜನರ ಮತ್ತು ಸಂಸ್ಕೃತಿಗಳ ಸಮ್ಮಿಲನದ ಸ್ಥಾನವಾಗಿದೆ ಅಂತ ಕರೀತಾರೆ. ಒಂದು ನಗರ ವೈವಿಧ್ಯತೆಗೆ, ಭಿನ್ನತೆಗೆ ಕಾರಣನೇ ಅದು ಹೊಂದಿರುವಂಥ ಜನಸಮೂಹಗಳು. ಅಲ್ಲಿರುವಂಥ ಜನರು ವಿವಿಧ ಜನಾಂಗಗಳಿಗೆ ಸಂಬಂಧಪಟ್ಟಿರ್ತಾರೆ. ಅವರು ಆಚರಿಸುವಂಥ ಸಂಸ್ಕೃತಿಗಳು, ನಡೆದುಕೊಳ್ಳುವ ರೀತಿ ನೀತಿಗಳು, ಆಚರಣೆಗಳು ಅವೆಲ್ಲವೂ ಕೂಡ ವೈವಿಧ್ಯಮಯವಾಗಿರುತ್ತವೆ. ಅದಕ್ಕಾಗಿ ನಗರ ಅಂತಂದರೆ ಈ ಎಲ್ಲ ವೈವಿಧ್ಯತೆಗಳಿಂದ ಕೂಡಿರುವಂಥ ಒಂದು ಸ್ಥಳ ಅನ್ನುವಂಥದ್ದು ಕೆ ಡೇವಿಸರ ವಿಚಾರ. ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಬನ್ ಕಮ್ಯುನಿಟಿ ಈಸ್ ಸೋಷಿಯಲ್ ಹೆಟ್ರೋಜಿನಿಟಿ ಆ್ಯಂಡ್ ಡೈವರ್ಸಿಟಿ. Urban areas, one side they have comparatively advantage, and the another way they have some competition, just like for place or space. It means there is always difference. There is no homogeneity. There is always the nature of the society, always a heterogeneity. The people involved in different occupations, they have diverse lifestyles, and they always engage to fulfill their diverse needs, necessities, and interest. K. Davis rightly told that city means it is a melting pot of different racial groups, people, and cultures. In cities,
most of the people, they are belongs to different racial groups. They are not belongs to a single race. They are following different religious practices. They talk different languages. They practice different type of cultures. There is always a diversity. Diversity, it is the most important feature of urban community, and always it had a heterogeneous nature. It is an important feature of urban community. ಎರಡನೆಯ ಲಕ್ಷಣ ಮಾಧ್ಯಮಿಕ ಸಂಬಂಧಗಳು. ನಗರ ಸಮುದಾಯದ ಇನ್ನೊಂದು ವಿಶಿಷ್ಟ ಗುಣವೆಂದರೆ ಮಾಧ್ಯಮಿಕ ಸಂಬಂಧಗಳು. ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಸಂಬಂಧಗಳು ಕಂಡುಬಂದರೆ ಅದಕ್ಕೆ ತದ್ವಿರುದ್ಧವಾಗಿ ನಗರ ಸಮುದಾಯಗಳಲ್ಲಿ ಮಾಧ್ಯಮಿಕ ಸಂಬಂಧಗಳು ಕಂಡುಬರುತ್ತವೆ ಅಥವಾ ಪರೋಕ್ಷ ಸಂಬಂಧಗಳು ಕಂಡುಬರುತ್ತವೆ. ನಗರ ಸಮುದಾಯಗಳಲ್ಲಿ ಅತ್ಯಧಿಕ ಜನಸಂಖ್ಯೆಯಿಂದಾಗಿ ನಗರವಾಸಿಗಳಲ್ಲಿ ನಿಕಟ, ಮುಖಾಮುಖಿ ಮತ್ತು ಪ್ರಾಥಮಿಕ ಸಂಬಂಧಗಳು ಕಂಡುಬರುವುದಿಲ್ಲ. ಅಲ್ಲಿ ಕೇವಲ ಪರೋಕ್ಷ ಸಂಬಂಧಗಳು ಎದ್ದು ಕಾಣುತ್ತವೆ. ಅದು ವಿಭಿನ್ನತೆ, ವೈವಿಧ್ಯತೆಯ ಗುಣವನ್ನು ಹೊಂದಿರುವುದರಿಂದ ಅದು ಸಂಕೀರ್ಣತೆಯ ವಾತಾವರಣದಿಂದ ಕೂಡಿರುವುದರಿಂದ ಅಲ್ಲಿ ಪ್ರಾಥಮಿಕ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದು, ಅದಗಳನ್ನು ಉಳಿಸಿಕೊಳ್ಳುವಂಥ ಸಂದರ್ಭಗಳು ಕಂಡುಬರುವುದಿಲ್ಲ. ಪ್ರತಿಯೊಬ್ಬರು ವ್ಯಕ್ತಿಗತವಾಗಿ ತಮ್ಮ ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದರಲ್ಲಿ ತೊಡಗುವುದರಿಂದ ಅಲ್ಲಿ ಸಂಬಂಧಗಳಿಗೆ ಅಷ್ಟೊಂದು ಬೆಲೆ ಕೊಡದೇ ಇರುವಂಥ ಸ್ಥಿತಿಯನ್ನು ನಾವು ಕಾಣ್ತೀವಿ. The second feature of urban community is secondary relationships. In rural community, it always had primary relationship, but urban community, it give preference to secondary relationships. Urban communities have more population that did not have any close face-to-face and primary intimate relationships. They can only manage indirect social relationships. Only all the relationships are contractual, intensive based. Only they give preference to fulfill their personal needs, necessities or interests. If they fulfill their necessity, they live their relationship. So the most important thing is that always urbanities have secondary relationships. ಮೂರನೆಯ ಗುಣಲಕ್ಷಣ ಸಾಮಾಜಿಕ ಸಹಿಷ್ಣುತೆ. ಸಾಮಾಜಿಕ ಸಹಿಷ್ಣುತೆ ಎನ್ನುವಂಥದ್ದು ನಗರ ಸಮಾಜದ ಇನ್ನೊಂದು ಗುಣ. ನಗರ ಸಮುದಾಯ ವೈಚಾರಿಕ ಭಿನ್ನತೆ, ವರ್ಗ ವೈವಿಧ್ಯತೆ ಹಾಗೂ ಸಾಮಾಜಿಕ ಹಿನ್ನೆಲೆಗಳನ್ನು ತೆಗೆದುಕೊಂಡಾಗ ಅವೆಲ್ಲವೂ ಕೂಡ ವೈಷಮ್ಯತೆಗಳಿಂದ ಕೂಡಿರುತ್ತವೆ. ಆದರೂ ಕೂಡ ನಗರ ಜೀವನದ ಅಥವಾ ನಗರದ ಸಾಮಾಜಿಕ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸಾಮಾಜಿಕ ಸಹಿಷ್ಣುತೆ ಎನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ. ಯಾರು ಈ ಸಮಾಜದಲ್ಲಿ ಪ್ರತಿಯೊಂದನ್ನು ಸಹಿಸಿಕೊಳ್ತಾರ, ಪ್ರತಿಯೊಂದನ್ನು ಅರಗಿಸಿಕೊಳ್ತಾರ, ಅವರು ಮಾತ್ರ ಈ ಪರಿಸರದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಸಹನಶೀಲತೆಯೇ ಇವರ ವಿಶಿಷ್ಟ ಗುಣವಾಗಿರ್ತದೆ. ಪ್ರತಿಯೊಂದನ್ನು ಪ್ರಶ್ನಿಸುವ,
ಪ್ರತಿಯೊಂದನ್ನು ಹುಡುಕಿ ನೋಡುವ ಮಟ್ಟಕ್ಕೆ ಇವರು ಹೋಗಲಾರರು. ಹಾಗಾಗಿ ನಗರವಾಸಿಗಳನ್ನು ಸಾಮಾಜಿಕ ದೃಷ್ಟಿಯಲ್ಲಿ ಸಹಿಷ್ಣುತಾವಾದಿಗಳು ಅಂತ ಕರಿತೀವಿ. Another one characteristics of urban community is social tolerance. Social tolerance is the most important character of urban community because urban people, they are more tolerant in every aspect of their life, because already we know that urban community had rational diversity, class diversity. Even the people have lot of social different backgrounds, but they always live in a common geographical area. They always share their interests, hobbies. They always live just like we are a one. It means the tolerance of the urban people is the most important aspect. It found in almost all sections of social life. ನಗರ ಸಮಾಜದ ಇನ್ನೊಂದು ಗುಣಲಕ್ಷಣ ಮಾಧ್ಯಮಿಕ ನಿಯಂತ್ರಣ. ನಗರ ಸಮಾಜದಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಪರಿಚಿತನಂತೆ ವರ್ತಿಸುತ್ತಾನೆ. ಅದಕ್ಕೇನೆ ನಗರ ಸಮುದಾಯವನ್ನು ಅಪರಿಚಿತರಿಂದಲೇ ತುಂಬಿದ ಸಮುದ್ರದಂತೆ ಅಂತ ಕರೀತಾರೆ. ಈ ಅಪರಿಚಿತತನದಿಂದ ಕೂಡಿರುವಂಥ ಜನಸಮೂಹವನ್ನು ನಿಯಂತ್ರಿಸುವಂಥದ್ದು, ಅವರ ವರ್ತನೆಗಳನ್ನು, ಅವರು ಮಾಡುವಂಥ ಕೆಲಸಗಳನ್ನು ನಿಯಂತ್ರಿಸುವಂಥದ್ದು ಅನೌಪಚಾರಿಕ ಸಾಧನಗಳಿಂದ ಸಾಧ್ಯವಿಲ್ಲ. ಹೀಗಾಗಿನೇ ನಗರ ಪ್ರದೇಶಗಳಲ್ಲಿ ಅಥವಾ ನಗರ ಸಮುದಾಯಗಳಲ್ಲಿ ಜನರ ವರ್ತನೆಗಳನ್ನು ಅಥವಾ ಸಮಾಜವನ್ನು ಮಾಧ್ಯಮಿಕವಾಗಿಯೇ ನಿಯಂತ್ರಿಸಲಾಗುತ್ತದೆ. ಈ ಮಾಧ್ಯಮಿಕ ನಿಯಂತ್ರಣದಲ್ಲಿ ನಾವು ಔಪಚಾರಿಕ ಸಾಧನಗಳಾದ ಪೊಲೀಸ್, ಸೈನ್ಯ, ಕಾನೂನುಗಳು ಜನರ ವರ್ತನೆಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜನರು ಒಂದು ವ್ಯವಸ್ಥಿತವಾಗಿರುವಂಥ ಜೀವನವನ್ನು ನಿರ್ವಹಿಸುತ್ತಾರೆ ಅಂತಂದರೆ ಅದಕ್ಕೆ ಈ ಔಪಚಾರಿಕ ಸಾಧನಗಳೇ ಕಾರಣ. ನಗರ ಪ್ರದೇಶದ ಜನ ಬಹುಸಂಖ್ಯಾತರು ಶಿಕ್ಷಿತರಾಗಿರುವುದರಿಂದ ಅವರು ಪ್ರಾಥಮಿಕ ಸಾಮಾಜಿಕ ನಿಯಂತ್ರಣಗಳಿಗೆ ಅಷ್ಟು ಬೆಲೆ ಕೊಡದೆ ಪ್ರತಿಯೊಂದನ್ನು ಲಿಖಿತವಾಗಿರುವ ಕಾನೂನುಗಳಿಗೆ ಒಳಪಡುವುದರಿಂದ ಅವರನ್ನು ಮಾಧ್ಯಮಿಕ ಸಾಧನೆಗಳೇ ನಿಯಂತ್ರಿಸುತ್ತವೆ. Another one characteristics of urban community is secondary control. Those who are living in urban community, almost all are strangers. We called city is just like a ocean of strangers. In urban community, only secondary means of social control can control the behavior and activities of the urban people. We call they are the formal means of social control. Just like police, army, laws can control the behavior of persons. They played most important role. Especially in urban community, maximum people are
literate. They always believe the written laws. They always obey the primary means of social control. They always neglect the which are in unwritten. So they don't bother about folkways, morals, or practices. They always believe, they always accept the written things. It means here secondary means of control, then they can control the behavior of urbanities. ನಗರ ಸಮುದಾಯದ ಇನ್ನೊಂದು ವಿಶಿಷ್ಟ ಗುಣ ಅಂತಂದರೆ ಸಾಮಾಜಿಕ ಚಲನೆಗೆ ಅತ್ಯಧಿಕ ಅವಕಾಶ. ನಗರ ಪ್ರದೇಶ ಅನ್ನುವಂಥದ್ದು ಯಾವಾಗಲೂ ಪರಿವರ್ತನೆಯನ್ನು ವೇಗವಾಗಿ ಬಯಸುವಂಥ ಸಮಾಜವಾಗಿದ್ದು, ಇಲ್ಲಿ ವ್ಯಕ್ತಿ ಮತ್ತು ಸಮೂಹಗಳು ಸಾಮಾಜಿಕ ಏಣಿ ಶ್ರೇಣಿಯಲ್ಲಿ ತಮ್ಮ ಅಂತಸ್ತುಗಳನ್ನು ಆಗಾಗ ಬದಲಾಯಿಸಿಕೊಳ್ತಾ ಇರುತ್ತವೆ. ನಗರ ಪ್ರದೇಶಗಳಲ್ಲಿ ವ್ಯಕ್ತಿಗಳಿಗೆ ತಮ್ಮ ಅಂತಸ್ತು ಮತ್ತು ಸ್ಥಾನಮಾನಗಳನ್ನು ತಮ್ಮ ಪ್ರಯತ್ನ ಮತ್ತು ಸಾಧನೆಗಳ ಮೂಲಕ ಬದಲಾಯಿಸಿಕೊಂಡು ತಮ್ಮ ಸಾಮಾಜಿಕ ಅಂತಸ್ತನ್ನು ಉನ್ನತೀಕರಣಗೊಳಿಸಲಿಕ್ಕೆ ಹೆಚ್ಚು ಅವಕಾಶಗಳಿರುತ್ತವೆ. ಅದೇ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಈ ಸಾಮಾಜಿಕ ಚಲನೆಗೆ ಇಷ್ಟೊಂದು ಅವಕಾಶಗಳು ಇಲ್ಲದೇ ಇರುವಂಥದ್ದನ್ನು ಕಾಣ್ತೀವಿ. ಅಲ್ಲಿ ಜಾತಿ ಅಂತಹವುಗಳು ಹಲವಾರು ತೊಡಕುಗಳು ಅವರ ಅಂತಸ್ತನ್ನು ಬದಲಾಯಿಸುವಂಥದ್ದರಲ್ಲಿ ಅಡೆತಡೆಗಳಾಗುತ್ತವೆ. ಆದರೆ ನಗರ ಪ್ರದೇಶದಲ್ಲಿ, ನಗರ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಜಾತಿಯ ನಿರ್ಬಂಧವಿಲ್ಲದೆ ತನ್ನ ಬುದ್ಧಿ, ಸಾಮರ್ಥ್ಯ, ಪ್ರಯತ್ನ ಮತ್ತು ಸಾಧನೆಗಳ ಮೂಲಕ ಉನ್ನತ ಅಂತಸ್ತನ್ನು ಗಳಿಸಿಕೊಳ್ಳುವುದರ ಮೂಲಕ ನಿರಂತರ ಪರಿವರ್ತನೆಗೆ ಅಥವಾ ಚಲನೆಗೆ ಒಳಪಡಬಹುದು. ಅವನು ಪಡೆದುಕೊಳ್ಳುವ ಶಿಕ್ಷಣ, ಮಾಡುವ ಉದ್ಯೋಗ ಯಾವಾಗಲೂ ಅವನನ್ನು ಪರಿವರ್ತನೆಗೆ ಒಳಪಡಿಸುತ್ತದೆ, ಚಲನೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ನೆಕ್ಸ್ಟ್ ಕ್ಯಾರೆಕ್ಟರ್, ಗ್ರೇಟರ್ ಸ್ಕೋಪ್ ಫಾರ್ ಸೋಷಿಯಲ್ ಮೊಬಿಲಿಟಿ. Urban community always give chance to person and group to change their status in social hierarchy. People, through their talent, hard work, effort, and through achievement, they can change their status. They can improve their status. It means there is a lot of opportunities to change their life, to change their status. So we call it as a greater opportunity to everyone in urban community to change their life, their position. Those who are get well education and well job, they can always get well status in urban society. And also he come to the lot of changes in every part of his life. It is called greater scope, opportunity to urban people to change their position. Dear students, these all are the some features of urban community. Remaining characters we will discuss in next class. ಇವು ನಗರ ಸಮುದಾಯದ ಪ್ರಮುಖ ಲಕ್ಷಣಗಳು. ಇನ್ನುಳಿದ ಲಕ್ಷಣಗಳನ್ನು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ. ಥ್ಯಾಂಕ್ ಯು ಎವ್ರಿವನ್.